ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋಗೆ ಕಿಕ್ ಬರೋದೇ ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದ ನಂತರ. ಅವರ ಸ್ಟೈಲ್, ಅವರ ಡ್ರೆಸ್ಸಿಂಗ್ ಸೆನ್ಸ್, ಅವರ ಮ್ಯಾನರಿಸಮ್ ಪ್ರತಿಯೊಂದು ಕೂಡ ಬಿಗ್ ಬಾಸ್ ನೋಡುಗರಿಗೆ ಅಚ್ಚುಮೆಚ್ಚು. ಆದರೆ 11 ಸೀಸನ್ಗಳನ್ನ ನಡೆಸಿಕೊಟ್ಟ ಸುದೀಪ್ ಅವರು ಬಿಗ್ ಬಾಸ್ಗೆ ವಿದಾಯ ಹೇಳಿದ್ದಾರೆ. ಈ ಕುರಿತಾಗಿ ಭಾವುಕವಾಗಿ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ. ಆ ಬಗ್ಗೆ ವರದಿದೆ, ನೋಡ್ಕೊಂಬನ್ನಿ. ಬಿಗ್ ಬಾಸ್ಗೆ ಕಿಚ್ಚ ಭಾವುಕ ವಿದಾಯ. 11 ವರ್ಷಗಳ ದೊಡ್ಡಮನೆ ಬಾಂಧವ್ಯ ಅಂತ್ಯ. ಅವಿಸ್ಮರಣೀಯ ಪಯಣ ಅಂತ ಸುದೀಪ್ ಪೋಸ್ಟ್. ಬಿಗ್ ಬಾಸ್ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದವರು ಕಿಚ್ಚ ಸುದೀಪ್. ಸತತ 11 ಸೀಸನ್ಗಳನ್ನ ಈವರೆಗೂ ಯಾರೂ ಹೋಸ್ಟ್ ಮಾಡಿಲ್ಲ. ಹಾಗಾಗಿ ಬಿಗ್ ಬಾಸ್ಗೂ ಕಿಚ್ಚ ಸುದೀಪ್ಗೂ ಭಾವನಾತ್ಮಕ ನಂಟಿದೆ. ಆ ನಂಟನ್ನ ಇದೀಗ ಸುದೀಪ್ ಕಳಚಿಕೊಳ್ತಾ ಇದ್ದ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ವಿದಾಯ ಹೇಳುವುದಾಗಿ ಈ ಹಿಂದೆಯೇ ಘೋಷಣೆ ಮಾಡಿದ್ರು. ಇದೀಗ ಭಾವನಾತ್ಮಕ ಸಾಲುಗಳನ್ನ ಬರೆಯುವ ಮೂಲಕ ಅದನ್ನ ಮತ್ತೊಮ್ಮೆ ಖಚಿತಪಡಿಸಿದ್ದಾರೆ. ಬಿಗ್ ಬಾಸ್ಗೆ ಕಿಚ್ಚ ಗುಡ್ ಬೈ. ಕಳೆದ 11 ಸೀಸನ್ಗಳಿಂದ ನಾನು ಬಿಗ್ ಬಾಸ್ ಕಾರ್ಯಕ್ರಮವನ್ನ ಖುಷಿಯಿಂದ ನಡೆಸಿಕೊಟ್ಟಿದ್ದೇನೆ. ನೀವೆಲ್ಲರೂ ತೋರಿದ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೋಸ್ಟ್ ಆಗಿ ನಾನು ನಡೆಸಿಕೊಡುವ ಕಡೆಯ ಫಿನಾಲೆ ಇದು. ನಿಮ್ಮೆಲ್ಲರಿಗೂ ಮನರಂಜನೆ ನೀಡಲು ನಾನು ನನ್ನ ಬೆಸ್ಟ್ ನೀಡುತ್ತೇನೆ. ಇದು ಖಂಡಿತವಾಗಿಯೂ ಅವಿಸ್ಮರಣೀಯ ಪಯಣ. ಈ ಕಾರ್ಯಕ್ರಮ ನನ್ನ ಕೈಲಾದಷ್ಟು ಅತ್ಯುತ್ತಮವಾಗಿ ನಿಭಾಯಿಸಿದ್ದಕ್ಕೆ ನನಗೆ ಖುಷಿ ಇದೆ. ಈ ಅವಕಾಶ ಕೊಟ್ಟ ವಾಹಿನಿಗೆ ನನ್ನ ಧನ್ಯವಾದಗಳು ಅಂತ ಎಕ್ಸ್ನಲ್ಲಿ ಕಿಚ್ಚ ಸುದೀಪ್ ಪೋಸ್ಟ್ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಈ ಪೋಸ್ಟ್ ವೈರಲ್ ಆಗಿದೆ. ಕಳೆದ 11 ಸೀಸನ್ಗಳಿಂದ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಅತ್ಯಂತ ಖುಷಿಯಿಂದ ನಡೆಸಿಕೊಟ್ಟಿರ್ತೇನೆ ಮತ್ತು ನೀವೆಲ್ಲರೂ ತೋರಿದಂತಹ ಪ್ರೀತಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಹೋಸ್ಟ್ ಆಗಿ ನಡೆಸ್ಕೊಡ್ತಕ್ಕಂತಹ ಕೊನೆಯ ಫಿನಾಲೆ ಇದಾಗಿದ್ದು, ಇದಕ್ಕೆ ಬೆಸ್ಟ್ ಕೊಡೋದಕ್ಕೆ ನಾನು ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ. ಈ ಒಂದು ಅವಿಸ್ಮರಣೀಯವಾದಂತಹ ಜರ್ನಿಯಲ್ಲಿ ಪ್ರೋತ್ಸಾಹ ಮಾಡಿದಂತಹ ತಮಗೆಲ್ಲರಿಗೂ ಮತ್ತು ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ವಾಹಿನಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕಿಚ್ಚ ಸುದೀಪ್ ಅವರು ಪೋಸ್ಟ್ ಮಾಡಿರ್ತಕ್ಕಂಥದ್ದು. ತೆಲುಗು, ತಮಿಳು, ಮಲಯಾಳಂ ಭಾಷೆಗೆ ಹೋಲಿಸಿದರೆ ಕನ್ನಡದ ಬಿಗ್ ಬಾಸ್ ಶೋ ಅತಿ ಹೆಚ್ಚು ಜನಪ್ರಿಯತೆ ಪಡೆದಿದೆ. ರೇಟಿಂಗ್ನಲ್ಲೂ ದಾಖಲೆ ಬರೆದಿದೆ. ಸತತ 11 ವರ್ಷಗಳ ಕಾಲ ಈ ಶೋ ಅನ್ನು ನಡೆಸಿದ ಹೆಗ್ಗಳಿಕೆ ನಟ ಕಿಚ್ಚ ಸುದೀಪ್ ಅವರದ್ದು. ಆದರೆ ಆ ವೇದಿಕೆಯಿಂದಲೇ ನಿರ್ಗಮಿಸುವುದಾಗಿ ಸುದೀಪ್ ಪ್ರಕಟಿಸಿದ್ದಾರೆ. ಇನ್ನು ಸುದೀಪ್ ಬಿಗ್ ಬಾಸ್ಗೆ ವಿದಾಯ ಹೇಳಲಿದ್ದೇನೆ ಅಂತ ಅಕ್ಟೋಬರ್ ಮೊದಲ ವಾರದಲ್ಲಿ ಘೋಷಿಸಿ ಶಾಕ್ ನೀಡಿದರು. ಅವರ ಈ ಅಚ್ಚರಿ ನಡೆ ಸಾಕಷ್ಟು ಅನುಮಾನ ಮೂಡಿಸಿತ್ತು. ಇದ್ದಕ್ಕಿದ್ದಂತೆ ನಿರ್ಗಮನದ ಮಾತುಗಳನ್ನು ಆಡಿ ಹಲವಾರು ಪ್ರಶ್ನೆಗಳು ಮೂಡುವಂತೆ ಮಾಡಿದ್ರು. ಬಿಗ್ ಬಾಸ್ ಅಂದ ತಕ್ಷಣ ನಾವು ಕೇಳಿಸ್ಕೊಂಡಿರೋ ಧ್ವನಿ ಮಾತ್ರ. ಬಿಗ್ ಬಾಸ್ ಅಂದ ತಕ್ಷಣ ಏನೋ ಒಂದು ವಿಜುವಲ್ ಬರುತ್ತೆ ಅನ್ನೋದಾದ್ರೆ ಅದು ಸುದೀಪ್ ಸರ್ ಆಗಿರ್ತಾರೆ. ನೆಕ್ಸ್ಟ್ ಸೀಸನ್ ಗಳಿಂದ ಇರೋದಿಲ್ಲ ಅಥವಾ ಇದೇ ಲಾಸ್ಟ್ ಅಂದ್ರೆ ಸುದೀಪ್ ಸರ್ ವಿತೌಟ್ ಬಿಗ್ ಬಾಸ್ ಅಂದ ತಕ್ಷಣ ಸ್ಕ್ರೀನ್ ಬ್ಲಾಂಕ್ ಆಗೋಗುತ್ತೆ ಅನ್ಸುತ್ತೆ. ಅದಾದ್ಮೇಲೆ ಏನು ಕಾಣೋದೇ ಇಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಬ್ಲಾಂಕ್. ಅವ್ರನ್ನ ಹಾಗೆ ನೋಡಿ ನಮ್ಗೆ ಅಂದ್ರೆ ಐ ಆಮ್ ಅಡ್ರೆಸಿಂಗ್ ಎವ್ರಿ ಒನ್, ಎಲ್ಲರಿಗೂ ಅಂದ್ರೆ ಬಿಗ್ ಬಾಸ್ ಅಂದ ತಕ್ಷಣ ಸುದೀಪ್ ಸರ್ ಅವರ ವೀಕೆಂಡ್ ಎಪಿಸೋಡ್ಸ್ ನಮಗೂ ಒಳಗಿರೋರ್ಗು ಆ ವೀಕೆಂಡ್ ಎಪಿಸೋಡ್ಗೆ ಬಹಳ ಕಾಯ್ತಿದ್ವಿ. ಸೊ ಈಗ ಅವ್ರು ಇಲ್ದಿರ ಗೊತ್ತಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಬ್ಲಾಂಕ್. ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಊಹೆ ಕೂಡ ಇಲ್ಲ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ಅಂತಿಮ ಘಟ್ಟ ತಲುಪಿದೆ. ಗ್ರ್ಯಾಂಡ್ ಫಿನಾಲೆ ವಾರ ಚಾಲ್ತಿಯಲ್ಲಿದೆ. ಇದೇ ಶನಿವಾರ ಹಾಗೂ ಭಾನುವಾರ ಅರ್ಥಾತ್ ಜನವರಿ 25 ಮತ್ತು 26ರಂದು ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ನಡೆಸಿಕೊಡುವ ಕಟ್ಟ ಕಡೆಯ ಫಿನಾಲೆ ಇದು. ಈ ಬಗ್ಗೆ ಕಿಚ್ಚ ಸುದೀಪ್ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತಿಮ ಘಟ್ಟ ತಲುಪಿದೆ. ಗ್ರ್ಯಾಂಡ್ ಫಿನಾಲೆ ವಾರ ಚಾಲ್ತಿಯಲ್ಲಿದ್ದು, ಇದೇ ಶನಿವಾರ ಮತ್ತು ಭಾನುವಾರ ಅಂದ್ರೆ ಜನವರಿ 25 ಮತ್ತು 26ರಂದು ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಕಾರ್ಯಕ್ರಮದ ಒಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಕಿಚ್ಚ ಸುದೀಪ್ ಅವರು ಕೂಡ ಈ ಫಿನಾಲೆಗೆ ಹೋಸ್ಟ್ ಆಗಿ ಕಟ್ಟ ಕಡೆಯದಾಗಿ ನಿರೂಪಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಭಾವುಕವಾಗಿ ಕಿಚ್ಚ ಸುದೀಪ್ ಬರೆದುಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಬಿಗ್ ಬಾಸ್ನಿಂದ ನಿರ್ಗಮನದ ಮಾತುಗಳನ್ನು ಆಡಿ ಹಲವಾರು ಪ್ರಶ್ನೆಗಳು ಮೂಡುವಂತೆ ಮಾಡಿದ್ರು ಸುದೀಪ್. ಆ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಡದೆ ನಿರ್ಗಮಿಸ್ತಾ ಇರೋದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗಿದೆ. ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.